एमबी पाटिल का पद ग्रहण समारोह बना कांग्रेसियों के लिए त्यौहार। बेंगलुरु के पैलेस ग्राउंड में एमबी पाटिल के कांग्रेस प्रचार समिति अध्यक्ष के पद ग्रहण समारोह आयोजित हुआ, जिसमें राज्य और राष्ट्र के कांग्रेसी वरिष्ठ नेताओं की मौजूदगी में विशाल कांग्रेस समारोह में पार्टी को मजबूत करने, जनता को कांग्रेस से जोड़ने का संकल्प लेते हुए शक्ति प्रदर्शन किया। कांग्रेसियों ने यह समारोह कांग्रेसियों के लिए किसी त्यौहार से कम नहीं था। ಇವತ್ತು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದು 75 ವರ್ಷಗಳನ್ನು ಕಳೆದಿದ್ದೀವಿ। ಇವತ್ತು ನಾವು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ। ಈ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಾನು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದಂತ ಎಲ್ಲ ನಮ್ಮ ಹಿರಿಯರಿಗೆ ಸ್ವಾತಂತ್ರ್ಯ ಯೋಧರಿಗೆ ನನ್ನ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ। ಅದೇ ರೀತಿ ಭಾರತದಲ್ಲಿ ನೂರಾರು ವರ್ಷಗಳಿಂದ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಲು ಕಾಲ ಕಾಲಕ್ಕೆ ತಮ್ಮ ನಡೆ ನುಡಿಯ ಸೇವೆಯಿಂದ ನಮ್ಮ ದೇಶವನ್ನು ಬೆಳಗಿಸಿದಂತ ನೂರಾರು ಪುಣ್ಯ ಪುರುಷರು, ಪೂಜ್ಯ ಸಂತರು, ಸಮಾಜ ಸುಧಾರಕರು, ಚಿಂತಕರು ಅವರೆಲ್ಲರೂ ಕೂಡ ನನ್ನ ನಮನಗಳನ್ನು ಸಲ್ಲಿಸಿ, ಇವತ್ತು ತಮ್ಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಸಹ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡ್ಲಿಕ್ಕೆ ಒಂದು ಹೋರಾಟ ಮಾಡಿದಂತ ಪಕ್ಷ, ತ್ಯಾಗ ಬಲಿದಾನಗಳನ್ನು ಕೂಡಿದಂತ ಪಕ್ಷ, ಈ ದೇಶವನ್ನು ಕಟ್ಟಿರುವಂತ ಪಕ್ಷ ಇವತ್ತೊಂದು ಸಹ ಕಾಂಗ್ರೆಸ್ ಪಕ್ಷ। ಕಾಂಗ್ರೆಸ್ದ ನಾಯಕರು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಹಿರಿಯರು, ಈ ಬಿಜೆಪಿಯವರು ಆ ಸ್ವತಂತ್ರ ಹೋರಾಟದಲ್ಲಿ ಇವತ್ತೊಂದು ಸಹ ಯಾರೂ ಕೂಡ ಇವತ್ತೊಂದು ಸಹ ಭಾಗವಹಿಸಿಲ್ಲ। ಆದರೆ ಬಂದು ಇವತ್ತೊಂದು ಸಹ ರಾಷ್ಟ್ರೀಯತೆ ಬಗ್ಗೆ, ದೇಶದ ಬಗ್ಗೆ ಇವತ್ತೊಂದು ಸಹ ನಮಗೆ ಪಾಠ ಹೇಳ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ। ಈ ಸಂದರ್ಭದಲ್ಲಿ ತಮ್ಗೆ ಗೊತ್ತಿದೆ, ಈ ದೇಶ ಮತ್ತು ರಾಜ್ಯ ಈ ಆರ್ಥಿಕ ಹಿಂಜರಿತ ಇವತ್ತು ನೋಟ್ ಬ್ಯಾನ್ ವ್ಯವಸ್ಥೆಯಿಂದ, ಅಮಾನ್ಯಗೊಳಿಸಿರುವಂತಹ ಕ್ರಮಗಳಿಂದ ಇವತ್ತು ಸಂಕಷ್ಟಕ್ಕೀಡಾಗಿದ್ರೆ, ಕೊರೋನಾದ ಸಂದರ್ಭದಲ್ಲಿ ಇವತ್ತೊಂದು ಸಹ ಇನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತೊಂದು ಸಹ ಜನ ಇವತ್ತೊಂದು ಸಂಕಷ್ಟಕ್ಕೀಡಾಗಿದೆ। ಅದರಲ್ಲಿ ಇವತ್ತೊಂದು ಸಹ ಎಲ್ಲರೂ ಕೂಡ ರೈತರು, ಬಡ ಕೂಲಿ ಕಾರ್ಮಿಕರು, ಮಧ್ಯಮ ಸಣ್ಣ ವ್ಯಾಪಾರಸ್ಥರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಇವತ್ತು ಸಹ ಈ ಎರಡು ಕಾರಣಗಳಿಂದ ಇವತ್ತು ನೋಟ್ ಅಮಾನ್ಯಗೊಳಿಸಿರುವಂತದ್ದು ಮತ್ತು ಕೊರೋನಾ ನಿರ್ವಹಣೆಯಲ್ಲಿ ವಿಫಲ ಆಗಿ ಇವತ್ತೊಂದು ಸಹ ಈ ಬಿಜೆಪಿ ಸರ್ಕಾರ ಈ ದೇಶವನ್ನ, ಈ ಎಲ್ಲಾ ಜನರನ್ನ ಇವತ್ತೊಂದು ಸಹ ದುಸ್ಥಿತಿಗೆ ತಳ್ಳಿರುವಂತದ್ದು। ಇವತ್ತು ಶಾಲಾ ಮಕ್ಕಳು ಕೂಡ ಶಿಕ್ಷಣದ ಒಂದು ಸೌಲಭ್ಯವನ್ನ ಪಡೆದುಕೊಳ್ಳಕ್ಕೆ ಆಗ್ತಾ ಇಲ್ಲ। ಇದು ಇರುವಂತ ನಮ್ಮ ಮುಂದಿರುವಂತ ಪರಿಸ್ಥಿತಿ। ಹೀಗಾಗಿ ಈ ಎಲ್ಲ ಜನರಿಗೆ ಇವತ್ತು ಸಹ ಶಕ್ತಿಯನ್ನು ತುಂಬಬೇಕಾಗಿದೆ। ಅದಕ್ಕೆ ನಾನು ಈ ಒಂದು, ಯಾಕಂದ್ರೆ ನಮ್ಮ ಮ್ಯಾನಿಫೆಸ್ಟೋ ಕಮಿಟಿ ಆಗ್ತದೆ, ಎಲ್ಲ ಹಿರಿಯರು ಕೂಡ ನಿರ್ಣಯ ಮಾಡ್ತಾರೆ, ಆದರೆ ನಮಗೆ ಜನಕ್ಕೆ ಬೇಕಾಗಿರುವಂತದ್ದು ಈಗ ಅನ್ನ, ಅಕ್ಷರ, ಆಶ್ರಯ, ಆರೋಗ್ಯ ಮತ್ತು ಅಭಿವೃದ್ಧಿ, ಮತ್ತು ಕುವೆಂಪು ಅವರು ಬಯಸಿದಂತ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಇವತ್ತು ಸಹ ನಮ್ಮ ರಾಜ್ಯವನ್ನು ಅನ್ವೇಷಣಾಗಿಸಬೇಕಾಗಿರುವಂತದ್ದು। ಇವತ್ತು ಅನ್ನ, ಇವತ್ತು ಹಸಿದ ಹೊಟ್ಟೆಗೆ ಇವತ್ತೊಂದು ಸಹ ಬೇಕಾಗಿರುವಂತದ್ದು ಅನ್ನ। ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂದು ಇದನ್ನ ಅರ್ಥಕೊಂಡು, ಬಡವರ ಕಷ್ಟವನ್ನು ಅಂದ್ಕೊಂಡು ಯಾರು ಕೂಡ ಹಸಿದು ಮಲಗಬಾರದು ಅಂತೇಳಿ ಇವತ್ತು ಪಡಿತರ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರು। ಪಡಿತರ ವ್ಯವಸ್ಥೆ, ರೇಷನ್ ಕಾರ್ಡ್। ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನ್ನ ಭಾಗ್ಯ ಯೋಜನೆ ಕೊಟ್ಟು ಇವತ್ತಿನ ದಿವಸ ಬಡವರ ಹಸಿವನ್ನು ನೀಗಿಸಿದಂತವರು ಇವತ್ತಿನ ದಿವಸ ಸನ್ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ।